ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. 146 ಸಂಸದರ ಅಮಾನತು ಖಂಡಿಸಿ ಜಂತರ್ ಮಂತರ್ನಲ್ಲಿ ಇಂಡಿಯಾ ಒಕ್ಕೂಟದಿಂದ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ಧರಣಿ. ಜನವರಿ 7ರಂದು ಕಲಬುರಗಿಯಲ್ಲಿ ದ್ವಿತೀಯ ರಾಜ್ಯ ಮಟ್ಟದ ಬೃಹತ್ ವಧುವರರ ಸಮಾವೇಶ. ನ್ಯಾಯವಾದಿ ಕಕ್ಕಿರಿ ಚಂದ್ರಶೇಖರ್. 134ನೇ ಜಯಂತಿ ಉತ್ಸವ ಅಂಗವಾಗಿ ಭಾಲ್ಕಿಯಲ್ಲಿರುವ ಚನ್ನಬಸವೇಶ್ವರ ಆಶ್ರಮದಲ್ಲಿ ಡಾ ಚನ್ನಬಸವ ಪಟ್ಟದೇವರ ಮೂರ್ತಿ ಅನಾವರಣಗೊಳಿಸಿದ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ. ಮಾರ್ಚಪುರದಲ್ಲಿ ಪರಿಶಿಷ್ಟ ಜಾತಿಗೆ ಸೇರಿದ ರುದ್ರಭೂಮಿ ನೆಲ್ಲಸಮ ಪಿಡಿಒ ಶಿವಕುಮಾರ್ ಸೀತಾ ರಾಜ್ಕುಮಾರ್ ಪಾಟೀಲರ ವಿರುದ್ಧ ಕಾನೂನು ಕ್ರಮಕ್ಕೆ ಒತ್ತಾಯಿಸಿ ಭೀಮಾ ಆರ್ಮಿ ಗ್ರಾಮ ಘಟಕದಿಂದ ಧರಣಿ ಸತ್ಯಾಗ್ರಹ. ಕೆಪಿ ವಿದ್ಯಾಸಂಸ್ಥೆಯಲ್ಲಿ ಡಾ ಚನ್ನಬಸವ ಪಟ್ಟದೇವರ 134ನೇ ಜಯಂತಿ ಆಚರಣೆ. ಸುದ್ದಿಯ ವಿವರಗಳು. ಚಳಿಗಾಲದ ಅಧಿವೇಶನದಲ್ಲಿ ಲೋಕಸಭೆ ಹಾಗೂ ರಾಜ್ಯಸಭೆಯ ಕಲಾಪಕ್ಕೆ ಅಡ್ಡಿಪಡಿಸಿದ ಆರೋಪದ ಮೇರೆಗೆ ವಿಪಕ್ಷಗಳ 146 ಸದಸ್ಯರ ಅಮಾನತು ಖಂಡಿಸಿ ದೆಹಲಿಯ ಜಂತರ್ ಮಂತರ್ನಲ್ಲಿ ಶುಕ್ರವಾರ ಕಾಂಗ್ರೆಸ್ ಪಕ್ಷದ ರಾಷ್ಟ್ರಾಧ್ಯಕ್ಷರಾದ ಡಾ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ಇಂಡಿಯಾ ಒಕ್ಕೂಟದ ನಾಯಕರು ಧರಣಿ ನಡೆಸಿದರು. ಲೋಕಸಭೆ ಮತ್ತು ರಾಜ್ಯಸಭೆಯಿಂದ ವಿರೋಧ ಪಕ್ಷಗಳ 146 ಸದಸ್ಯರ ಅಮಾನತು ಖಂಡಿಸಿ ಇಂಡಿಯಾ ಬಣದ ನಾಯಕರು ದೆಹಲಿಯ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ನಡೆಸಿದ್ದು, ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದ ಡಾ ಮಲ್ಲಿಕಾರ್ಜುನ್ ಖರ್ಗೆ, ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ, ಸಿಪಿಎಂ ಪ್ರಧಾನ ಕಾರ್ಯದರ್ಶಿ ಸೀತಾರಾಮ್ ಯೆಚೂರಿ, ಎನ್ಸಿಪಿ ವರಿಷ್ಠ ಶರದ್ ಪವಾರ್ ಮತ್ತು ಸಂಸದರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ. ಇದಲ್ಲದೆ ಎಲ್ಲಾ ರಾಜ್ಯಗಳ ಜಿಲ್ಲಾ ಕೇಂದ್ರಗಳಲ್ಲೂ ಇಂಡಿಯಾ ಬಣದ ಪಕ್ಷಗಳು ಪ್ರತಿಭಟನೆ ನಡೆಸುತ್ತಿವೆ. ಈ ವೇಳೆ ಮಾತನಾಡಿದ ಕಾಂಗ್ರೆಸ್ ವಕ್ತಾರ ರಣದೀಪ ಸುರ್ಜೇವಾಲಾ ಅವರು, ನಾವು ಸಂಸತ್ತು, ಸಂಸದೀಯ ಮತ್ತು ಸಂವಿಧಾನದ ಘನತೆ ಉಳಿಸಲು ಹೋರಾಟ ನಡೆಸುತ್ತಿದ್ದೇವೆ ಎಂದು ಹೇಳಿದ್ದಾರೆ. ಬಳಿಕ ಮಾತನಾಡಿದ ಲೋಕಸಭೆಯ ಕಾಂಗ್ರೆಸ್ ನಾಯಕ ಅಧೀರ್ ರಂಜನ್ ಚೌಧರಿ, ಸಂಸತ್ತಿನಲ್ಲಿ ಪ್ರಶ್ನೆ ಎತ್ತಲು ಅವಕಾಶ ಸಿಗದಿದ್ದರೆ ನಾವು ಎಲ್ಲಿಗೆ ಹೋಗಬೇಕು ಎಂದು ಹೇಳಿದ್ದಾರೆ. ವಿಪಕ್ಷಗಳ ಸಂಸದರನ್ನು ಅಮಾನತಿನಲ್ಲಿ ಇರಿಸುವ ಕ್ರಮವನ್ನು ವಿರೋಧಿಸಿ ಕಾಂಗ್ರೆಸ್ ಬೀದರ್ ಜಿಲ್ಲಾ ಘಟಕವು ಬೀದರ್ ನಗರದಲ್ಲಿ ಶುಕ್ರವಾರ ಪ್ರತಿಭಟನೆ ನಡೆಸಿತು. ಕಾಂಗ್ರೆಸ್ ಪಕ್ಷದ ಬೀದರ್ ಜಿಲ್ಲಾ ಘಟಕದ ಅಧ್ಯಕ್ಷ ಬಸವರಾಜ್ ಶೆಟ್ಟಿ ನೇತೃತ್ವದಲ್ಲಿ ಬೆಳಗ್ಗೆ 11ಕ್ಕೆ ಬೀದರ್ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಕೇಂದ್ರದ ಬಿಜೆಪಿ ಸರ್ಕಾರ ಪ್ರಜಾಪ್ರಭುತ್ವದ ಮೇಲೆ ಆಕ್ರಮಣ ಮಾಡುತ್ತದೆ. ಸಂಸತ್ತಿನ ಉಭಯ ಸದನಗಳಿಂದ 146 ಸದಸ್ಯರನ್ನು ಅಮಾನತುಗೊಳಿಸುವ ಮೂಲಕ ಪ್ರಜಾಸತ್ತಾತ್ಮಕ ತತ್ವಗಳ ಕೊಲೆ ಮಾಡಿದೆ. ಸಂಸತ್ತಿನಲ್ಲಿ ಹಿಂದೊಂದು ಈ ರೀತಿಯ ಘಟನೆಗಳು ನಡೆದಿರಲಿಲ್ಲ ಎಂದು ಪಕ್ಷದ ಬೀದರ್ ಜಿಲ್ಲಾ ಘಟಕದ ಪ್ರಧಾನ ಕಾರ್ಯದರ್ಶಿ ಎಂಎ ಸಮಿ ತಿಳಿಸಿದ್ದಾರೆ. कुछ दिन पहले पार्लियामेंट हाउस में 2-3 युवा जंप करके अंदर आ गए. जंप करते हुए हम सब ने देखा. अंदर आए, थोड़ा धुआं फैलाया, बीजेपी के सांसद सब भग लिए. वो अलग बात है, वो अलग बात है. जो अपने आप को देशभक्त कहते हैं, हवा निकल गई उनकी. वो टीवी पे आपको नहीं दिखा, वो हमें दिख रहा था पीछे से. खैर, सवाल ये, सबसे पहली बात, अंदर कैसे आए? सिक्योरिटी ब्रीच की बात हुई, सही है. अंदर कैसे आए? पार्लियामेंट के अंदर वो गैस का सिलेंडर ले आए. अगर गैस का सिलेंडर ला सकते थे तो कुछ और भी ला सकते थे. दूसरा सवाल, सिक्योरिटी ब्रीच का सवाल तो है, मगर दूसरा सवाल भी है, उन्होंने ये प्रोटेस्ट क्यों करी? उसका कारण क्या था? बेरोजगारी. देश में भयंकर बेरोजगारी. इस देश का युवा आज रोजगार नहीं पा सकता है. जवाब मिला, 7.5 घंटे युवा फेसबुक पे, इंस्टाग्राम पे, ट्विटर पे, ईमेल पे, अपने फोन पर, जैसे देखिए यहाँ पे सारे के सारे लोग फोन लिए पकड़े हुए हैं, देख रहे हैं. 7.5 घंटे नरेंद्र मोदी जी की सरकार में हिंदुस्तान का युवा सेल फोन पे बैठा है. क्यों? क्योंकि नरेंद्र मोदी जी ने उसको रोजगार नहीं दिया है. रोजगार उससे छीन लिया है और उसको एक ही रास्ता दिया है, सेल फोन पर इंस्टाग्राम को
मतलब देखते रहो, 24 घंटा देखते रहो। ये है हिंदुस्तान की हालत, सच्ची हालत। इसीलिए ये जो युवा थे जिन्होंने सिक्योरिटी ब्रीच जरूर की, वो भी आपकी गलती है, इसलिए वो पार्लियामेंट हाउस में कूद कर आए। ये भावना हिंदुस्तान के हर युवा के दिल में है। अब देखिए मीडिया में ये बात नहीं आई। ಬೀದರ್ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಶುಕ್ರವಾರ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ರಾಜ್ಯ ಮಟ್ಟದ ದ್ವಿತೀಯ ಬೃಹತ್ ವಧುವರರ ಸಮಾವೇಶದ ಮುಖ್ಯ ಸಂಯೋಜಕರು ಹಾಗೂ ನ್ಯಾಯವಾದಿ ಕಕ್ಕೇರಿ ಚಂದ್ರಶೇಖರ್ ಅವರು ವೀರಶೈವ ಲಿಂಗ ಸಮಾಜದ ಯಲ್ಲವಳ ಪಂಗಡದವರಿಗಾಗಿ ಕಲಬುರಗಿ ನಗರದ ಸಾರ್ವಜನಿಕ ಉದ್ಯಾನವನದ ಹತ್ತಿರ ಇರುವ ವೀರಶೈವ ಕಲ್ಯಾಣ ಮಂಟಪದಲ್ಲಿ 2024 ಜನವರಿ 7ರಂದು ರವಿವಾರ ಮುಂಜಾನೆ 10ರಿಂದ ಸಂಜೆ 6 ಗಂಟೆಯವರೆಗೆ ರಾಜ್ಯ ಮಟ್ಟದ ದ್ವಿತೀಯ ಬೃಹತ್ ವಧುವರರ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು. ಈ ಸಮಾವೇಶದಲ್ಲಿ ಲಿಂಗಾಯತ್ ಒಳ ಪಂಗಡಗಳಾದ ಜಂಗಮ, ಪಂಚಮಸಾಲಿ, ದೀಕ್ಷೆ, ಆದಿ ಬಣಜಿಗ, ಬಣಗರ್, ರೆಡ್ಡಿ ಮತ್ತು ಒಳ ಪಂಗಡ ಶಿವಸಿಂಪಿಗೆ, ನೇಕರ, ಕುಂಬಾರ್, ಹಟಗಾರ್, ಮಲ್ಗಾರ್, ಗಾಣಿಗೇರು, ಸಜ್ಜನ ಗಾಣಗ, ಕುರಿಕುಲ ಗಾಣಿಗ, ಕುರುವಿನ ಶೆಟ್ಟಿ, ಹೂಗಾರ್, ಕುಡ್ಡ, ಒಕ್ಕಲಿಗ ಮತ್ತಿತರ ಒಳ ಪಂಗಡಗಳ ಸಮಾಜ ಬಾಂಧವರು ವಧುವರರ ಸಮಾವೇಶದಲ್ಲಿ ಭಾಗವಹಿಸಬಹುದಾಗಿದೆ. ಕರ್ನಾಟಕ ಅದರಲ್ಲಿಯೂ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದ ಎಲ್ಲ ವರ್ಗದ ಸಮಾಜ ಬಾಂಧವರು, ವಿಶೇಷವಾಗಿ ಡಾಕ್ಟರ್, ಇಂಜಿನಿಯರ್, ಸರ್ಕಾರಿ, ಅರೆ ಸರ್ಕಾರಿ ನೌಕರಸ್ಥರು, ವ್ಯಾಪಾರಸ್ಥರು, ರೈತ ಕುಟುಂಬ ವರ್ಗದ ವಧುವರರು ಈ ಸಮಾವೇಶದಲ್ಲಿ ಭಾಗವಹಿಸಿ ಸದುಪಯೋಗ ಪಡೆದುಕೊಳ್ಳಬಹುದಾಗಿದೆ. ಮುಖ್ಯವಾಗಿ ಮರುಮದುವೆ ಹಾಗೂ ವಿಳಂಬ ಮದುವೆ ಬಯಸುವವರು ಸಮಾವೇಶದಲ್ಲಿ ಭಾಗವಹಿಸಿ ಸದುಪಯೋಗ ಪಡೆದುಕೊಳ್ಳಬಹುದು ಎಂದು ಹೇಳಿದರು. 2023 ಜನವರಿ 8ರಂದು ಪ್ರಥಮ ಸಮಾವೇಶ ಹಮ್ಮಿಕೊಂಡಿದ್ದು, ಅದು ಇಡೀ ಕಲ್ಯಾಣ ಕರ್ನಾಟಕದ ಜನರಿಗೆ ತುಂಬಾ ಅನುಕೂಲ ಆಗಿದೆ. ಬೀದರ್ ಜಿಲ್ಲೆಯಿಂದ ಸುಮಾರು 100 ಜನ ನೋಂದಣಿ ಮಾಡಿದರೂ ಈ ವರ್ಷವೂ ಸಹ ಅನುಕೂಲ ಆಗಲಿ ಎಂಬ ಕಾರಣಕ್ಕೆ ಬೃಹತ್ ಸಮಾವೇಶ ಆಯೋಜಿಸಲಾಗುತ್ತದೆ ಎಂದರು. ಈ ಸಮಾವೇಶದ ಉದ್ಘಾಟನೆ ಶರಣ ಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾದ ಪೂಜೆ ಮಾತೋಶ್ರೀ ಡಾಕ್ಟರ್ ದಾಕ್ಷಾಯಣಿ ಎಸ್ಅಪ್ಪ ಅವರು ನೆರವೇರಿಸಲಿದ್ದು, ಕಲಬುರಗಿ ವೀರಶೈವ ಸಮಾಜದ ಅಧ್ಯಕ್ಷ ಅರುಣ್ ಕುಮಾರ್ ಪಾಟೀಲ್ ಕೂಡಲ ಹಂಗರ್ಗ ಅಧ್ಯಕ್ಷತೆ ವಹಿಸುವರು. ಸಂಚಾಲಕರು ಹಾಗೂ ಸಂಯೋಜಕರಾಗಿ ನಾಗಯ್ಯ ಮಠ ಹಾಗೂ ನಿಜಲಿಂಗ ಚಂದ್ರಕಂಠಿ ಕಾರ್ಯನಿರ್ವಹಿಸುವರು. ಸಮಾವೇಶದಲ್ಲಿ ಕಡ್ಡಾಯವಾಗಿ ವಧುವರರು ಹಾಜರಿರಬೇಕು. ವಧು ಅಥವಾ ವರರ ಜೊತೆಗೆ ಇಬ್ಬರಿಗೆ ಮಾತ್ರ ಅವಕಾಶ ಇರುತ್ತದೆ. ವಧುವರರು ಬರುವಾಗ ಸಂಪೂರ್ಣ ಬಯೋಡೇಟಾ ಮತ್ತು ಪೋಸ್ಟ್ ಕಾರ್ಡ್ ಅಳತೆಯ ಫೋಟೋ ತರಬೇಕು. ಮುಂಚಿತವಾಗಿ ನೋಂದಣಿ ಮಾಡಿಸುವವರು ಮೇಲಿನ ಸಂಯೋಜಕರ ಮುಖಾಂತರ 2024 ಜನವರಿ 1ರ ಒಳಗಾಗಿ ನೋಂದಣಿ ಮಾಡಿಸತಕ್ಕದ್ದು. ಪ್ರವೇಶ ಶುಲ್ಕ 1,000 ರೂಪಾಯಿ ಇದೆ. ನೋಂದಣಿ ಮತ್ತು ಪಾಸ್ ಇಲ್ಲದೆ ಒಳಗೆ ಪ್ರವೇಶವಿಲ್ಲ. ಪ್ರಸಾದದ ವ್ಯವಸ್ಥೆ ಇರುತ್ತದೆ. ಸಮಾವೇಶದ ದಿನವೂ ಕೂಡ ನೋಂದಣಿಗೆ ಅವಕಾಶ ಮಾಡಿಕೊಳ್ಳಲಾಗುವುದು. ಎಲ್ಲ ಸಮಾಜ ಬಾಂಧವರು ಈ ಬೃಹತ್ ಸಮಾವೇಶದ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಕಕ್ಕೇರಿ ಚಂದ್ರಶೇಖರ್ ಅವರು ಕೋರಿದ್ದಾರೆ. ಶರಣ ಸಿದ್ದರಾಮಪ್ಪ ಕಲಾಪೂರೆ ಅವರು ಮಾತನಾಡುತ್ತಾ, ದಾಂಪತ್ಯ ಜೀವನದ ಮುಖ್ಯ ಸಂಸ್ಕಾರವೇ ವಿವಾಹ. ಇದು ಅತ್ಯಂತ ಪವಿತ್ರವಾಗಿದ್ದರೆ ಆ ಜೋಡಿಗಳು 100 ವರ್ಷ ಸುಖವಾಗಿ ಬಾಳಲು ಸಾಧ್ಯವಿದೆ. 2 ದೇಹಗಳನ್ನು ಒಂದುಗೂಡಿಸುವ ಕಾರ್ಯ ವಿವಾಹ ಕಲ್ಯಾಣದಿಂದ ಸಾಧ್ಯ. ಹಾಗಾಗಿ ಪವಿತ್ರ ಸಮಾವೇಶದಲ್ಲಿ ವಧುವರರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಸಮಾವೇಶದ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಮನವಿ ಮಾಡಿಕೊಂಡರು. ಪತ್ರಿಕೆಗೋಷ್ಠಿಯಲ್ಲಿ ಕಲ್ಯಾಣರಾವ್ ಯಲಮಡಗಿ, ವೀರಶ್ರೀ ಗಂಧದ ಮಠ, ಧನರಾಜ್ ಮೇನ್ಕೇರ, ಗುರುಪಾದಪ್ಪ ಪಲ್ಲಕ್ಕಿ, ಸಂಜುಕುಮಾರ್ ಕಪ್ಲಾಪುರ್ ಹಾಗೂ ಇತರರು ಇದ್ದರು. ಬೀದರ್ ಜಿಲ್ಲೆಯ ಭಾಲ್ಕಿ ಪಟ್ಟಣದಲ್ಲಿರುವ ಚನ್ನಬಸವಾಶ್ರಮದಲ್ಲಿ ಶುಕ್ರವಾರ ಗಡಿ ಬೀದರ್ ಜಿಲ್ಲೆಯ ಕನ್ನಡದ ಕಟ್ಟಾಳು ಹೊರಗೆ ಉರ್ದು ಬೋರ್ಡ್ ಹಾಕಿ ಒಳಗೆ ಕನ್ನಡ ಕಲಿಸಿದ ಕನ್ನಡದ ಪಟ್ಟ ದೇವರು, ನಡೆದಾಡುವ ದೇವರು ಎಂದೇ ಪ್ರಖ್ಯಾತಿ ಹೊಂದಿರುವ ಲಿಂಗಾಯಕ ಮಗಚ ಪೂಜೆ ಶ್ರೀ ಡಾ ಚನ್ನಬಸವ ಪಟ್ಟದೇವರ 134ನೇ ಜಯಂತಿ ಉತ್ಸವ ಅಂಗವಾಗಿ ಅರಣ್ಯ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಅವರು ಭಾಲ್ಕಿಯಲ್ಲಿರುವ ಚನ್ನಬಸವಾಶ್ರಮದಲ್ಲಿ ಡಾ ಚನ್ನಬಸವ ಪಟ್ಟದೇವರ ಮೂರ್ತಿಯನ್ನು ಅನಾವರಣಗೊಳಿಸಿದರು. ನಂತರ ಮಾತನಾಡಿದ ಅರಣ್ಯ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಅವರು, ನಮ್ಮೆಲ್ಲರ ಆರಾಧ್ಯ ದೇವರು, ಕನ್ನಡದ ಪಟ್ಟ ದೇವರು, ನಡೆದಾಡುವ ದೇವರು ಎಂದೇ ಪ್ರಖ್ಯಾತಿ ಹೊಂದಿರುವ ಲಿಂಗಾಯಕ ಮಗಚ ಪೂಜೆ ಶ್ರೀ ಡಾ ಚನ್ನಬಸವ ಪಟ್ಟದೇವರ 134ನೇ ಜಯಂತಿ ಉತ್ಸವ ಅಂಗವಾಗಿ ಇಂದು ಭಾಲ್ಕಿಯಲ್ಲಿರುವ ಚನ್ನಬಸವಾಶ್ರಮಕ್ಕೆ ಭೇಟಿ ನೀಡಿ ಪೂಜ್ಯ ಗುರುಗಳ ಗದ್ದುಗೆಯ ದರ್ಶನವನ್ನು ಪಡೆದು ಪುನೀತನಾದೆ ಎಂದು ಹೇಳಿದರು.
ಈ ಕಾರ್ಯಕ್ರಮದಲ್ಲಿ ಬಸವ ಕಲ್ಯಾಣ ಅನುಭವ ಮಂಟಪ ಟ್ರಸ್ಟ್ ಅಧ್ಯಕ್ಷರಾದ ಪೂಜ್ಯ ಶ್ರೀ ಮಗಚ ಡಾಕ್ಟರ್ ಬಸವಲಿಂಗ ಪಟ್ಟದೇವರು, ಭಾಲ್ಕಿ ಹಿರೇಮಠ ಸಂಸ್ಥಾನದ ಪೂಜ್ಯ ಶ್ರೀ ಗುರುಬಸವ ಪಟ್ಟದೇವರು, ಭಾಲ್ಕಿ ಮಾಜಿ ಶಾಸಕರಾದ ಪ್ರಕಾಶ್ ಖಂಡ್ರೆ, ಬಿಜೆಪಿ ಮುಖಂಡರಾದ ಡಿಕೆ ಸಿದ್ದರಾಮ್, ಶಿವರಾಜ್ ಗಂದಗೆ ಅವರು ಸೇರಿದಂತೆ ಲಿಂಗಾಯಕ ಪೂಜ್ಯ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಅನುಯಾಯಿಗಳು, ಬೀದರ್ ಜಿಲ್ಲೆಯ ವಿವಿಧ ಮಠಗಳ ಪೂಜ್ಯರು, ಗಣ್ಯರು, ಮಹಿಳೆಯರು, ಮಕ್ಕಳು ಸಾವಿರಾರು ಸಂಖ್ಯೆಯಲ್ಲಿ ಪಾಲ್ಗೊಂಡು ಲಿಂಗಕ್ಕೆ ಪೂಜ್ಯರ ಗದ್ದುಗೆಯ ದರ್ಶನ ಪಡೆದರು. ನಾವೆಲ್ಲರೂ ಭಾಗ್ಯವಂತರು ಅಂತ ಹೇಳ್ಬೋದು, ಪುಣ್ಯವಂತರು ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಇಂಥ ಒಂದು ಪುಣ್ಯ ಭೂಮಿಯಲ್ಲಿ ನಾವೆಲ್ಲ ಜನ್ಮ ತಾಳಿದ್ದೇವೆ. ಯಾವ ಭೂಮಿಯಲ್ಲಿ 12ನೇ ಶತಮಾನದಲ್ಲಿ ಬಸವಾದಿ ಶರಣರು ಸಮಾಜ ಧಾರ್ಮಿಕ ಕ್ರಾಂತಿ ಮಾಡ್ತಾರೆ. ಆ ಕ್ರಾಂತಿ ಹೆಣ್ಣಿಗಾಗಿ, ಹೊನ್ನಿಗಾಗಿ, ಅಧಿಕಾರಕ್ಕಾಗಿ ನಡೆದಂತ ಕ್ರಾಂತಿ ಅಲ್ಲ, ಸಮಾನತೆಗಾಗಿ ನಡೆದಂತ ಕ್ರಾಂತಿ, ಸ್ವಾತಂತ್ರ್ಯಕ್ಕಾಗಿ ನಡೆದಂತ ಕ್ರಾಂತಿ. ಇವತ್ತು ಅದೇ ಮಣ್ಣಿನಲ್ಲಿ ನಮ್ಮೆಲ್ಲರ ಆರಾಧ್ಯ ದೇವರಾದಂತ 134 ವರ್ಷಗಳ ಕೆಳಗಡೆ ಜನ್ಮ ತಾಳಿದಂತ ಪರಪೂಜ್ಯ ಚನ್ನಬಸವ ಪಟ್ಟದೇವರ ಪುಣ್ಯ ಭೂಮಿ, ಪೂಜ್ಯ ಭೀಮಣ್ಣ ಖಂಡ್ರೆಯವರು ಹುಟ್ಟಿದಂತ ಪುಣ್ಯ ಭೂಮಿ. ಈ ಭೂಮಿಯಲ್ಲಿ ನಾವು ನೀವೆಲ್ಲರೂ ಜನ್ಮ ತಾಳಿದ್ದೇವೆ. ಇಲ್ಲಿ ಇವತ್ತು ಈ ಪವಿತ್ರ ಸ್ಥಾನದಲ್ಲಿ ಕೂತಿದ್ದೇವೆ. ಹೀಗಾಗಿ ಇವತ್ತು ನೀವು ಯಾರಾದರೂ ಮಕ್ಕಳು ಚನ್ನಬಸವ ಪಟ್ಟದೇವರಿಗೆ ನೋಡಿರ್ಲಿಕ್ಕಿಲ್ಲ, ನೋಡಿದ್ದೀರಾ? ನೋಡಿಲ್ಲ. ದೇವರಿಗೆ ನೋಡಿದ್ದೀರಾ? ನಾನು ದೇವರಿಗೆ ನೋಡಿಲ್ಲ, ಆದರೆ ದೇವರಂತ ಮನುಷ್ಯರಿಗೆ ನೋಡಿದ್ದೆ. ಸಾಕಾರ ಚಲಿಸುವಂತ ದೇವರಿಗೆ ನೋಡಿದ್ದೇನೆ. ಯಾರದು? ಅವ್ರು ಯಾರು ಅಂದ್ರೆ ಕರುಣಾಮೂರ್ತಿ, ನಮ್ಮ ಆರಾಧ್ಯ ದೇವರು, ಕಾಯಕ ಯೋಗಿಗಳು ಆದಂತ ಪರಂ ಪೂಜ್ಯ ಚನ್ನಬಸವ ಪಟ್ಟದೇವರು. ಅವರು ಏನು ಅದ್ಭುತವಾದಂತ ಏನು ಕಾರ್ಯವನ್ನು ಮಾಡಿದ್ದಾರೆ. ಇವತ್ತು ಅವರ ಕಾರ್ಯಕಾಲದಲ್ಲಿ ಹೋರಾಟಗಾರರು, ಕಾಯಕವೇ ಕೈಲಾಸ ಅಂತ ಬಸವಣ್ಣನವರು ಹೇಳಿದರು. ನನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂತ ಹೇಳ್ತಾರೆ. ವಚನ ಕೇಳಿದಿರಲ್ಲ. ಇವತ್ತು ದೈವೇ ಧರ್ಮದ ಮೂಲವಯ್ಯ ಅಂತ ಹೇಳ್ತೀವಿ. ಕಳಬೇಡ, ಕೊಲಬೇಡ, ಹುಸ್ಯ ನುಡಿಯಲು ಬೇಡ, ಮುನಿಯ ಬೇಡ, ಅನ್ನರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದರ ಹಳಿಯಲು ಬೇಡ. ಇದೇ ಅಂತರಂಗ ಶ್ರುತಿ, ಇದೇ ಬಹಿರಂಗ ಶ್ರುತಿ, ಇದೇ ನಮ್ಮ ಇವುಗಳ ಸಂಗಮ ದೇವರ ಉಳಿಸುವ ಪುರಿ ಹೇಳ್ತೀವಿ. ಹೇಳ್ತೀವಲ್ಲ, ಇವನಾರುವ ನಿಲ್ಲಿಸಿದರಯ್ಯ, ನಮ್ಮ ಮನೆ ಮಗನ ನಿಲ್ಲಿಸಯ್ಯ ಅಂತ ಹೇಳ್ತೀವಲ್ಲ. ಲೋಕದ ಡೊಂಕು ನೀವೇ ಗೆದ್ದಿದ್ದೀರಿ, ನಿಮ್ಮ ತನವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ ಹೇಳ್ತೀವಲ್ಲ. ಇವೆಲ್ಲ ಹೇಳಕ್ ಬಹಳ ಸುಲಭ ಇದೆ. ಹೇಳ್ತೇವಪ್ಪ, ಹಿಂಗೆಲ್ಲ ಹೇಳ್ತೀವಿ, ನಾವು ಹೇಳ್ತೀವಿ, ನೀವು ಹೇಳ್ತೀವಿ. ಅನೇಕ ಜನ ಮಠಾಧೀಶರು ಹೇಳ್ತಾರೆ, ಪ್ರವಚನಕಾರರು ಹೇಳ್ತಾರೆ, ಅದ್ಭುತವಾಗಿ ಮಾತನಾಡ್ತಾರೆ. ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಮಾಳಚಪುರ ಗ್ರಾಮದ ಪರಿಶಿಷ್ಟ ಜಾತಿಯ ಸಮುದಾಯದವರಿಗೆ ಸರ್ಕಾರ ಮಂಜೂರು ಮಾಡಿದ ರುದ್ರಭೂಮಿಯನ್ನು ನೆಲಸಮ ಮಾಡಿ ಆ ಸ್ಥಳದಲ್ಲಿ ಅಕ್ರಮವಾಗಿ ನಿವೇಶನಗಳನ್ನು ಮಾಳಚಪುರ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಮಗ ರಾಜ್ಕುಮಾರ್ ಚಂದ್ರಶೇಖರ್ ಪಾಟೀಲ್ ಹಾಗೂ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಶಿವಕುಮಾರ್ ಸೀತಾ ಅವರು ಸೇರಿಕೊಂಡು ಮಾರಾಟ ಮಾಡುತ್ತಿದ್ದಾರೆ. ರಾಜ್ಕುಮಾರ್ ಪಾಟೀಲ್ ಮತ್ತು ಪಿಡಿಒ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿ ಮಾಳಚಪುರ ಗ್ರಾಮ ಪಂಚಾಯತ್ ಕಚೇರಿಗೆ ಬೀಗ ಜಡಿದು ಭೀಮ ಆರ್ಮಿ ಗ್ರಾಮ ಘಟಕದ ಅಧ್ಯಕ್ಷರಾದ ಷಣ್ಮುಖಪ್ಪ ಎಸ್ ಹೊಸದೊಡ್ಡಿ ಮಾಳಚಪುರ್ ನೇತೃತ್ವದಲ್ಲಿ ಧರಣಿ ಸತ್ಯಾಗ್ರಹ ನಡೆಸಲಾಯಿತು. ಎಸ್ ಜನಾಂಗಕ್ಕೆ ಸೇರಿದ ರುದ್ರಭೂಮಿಯಲ್ಲಿ ಅಕ್ರಮವಾಗಿ ನಿವೇಶನ ಹಾಕಿ ಮಾರಾಟ ಮಾಡಲಾಗುತ್ತಿರುವ ಮಾಳಚಪುರ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಮಗ ರಾಜ್ಕುಮಾರ್ ಪಾಟೀಲ್ ಮತ್ತು ಪಿಡಿಒ ಶಿವಕುಮಾರ್ ಸೀತಾ ಅವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಭೀಮ ಆರ್ಮಿ ಗ್ರಾಮ ಘಟಕದ ಪ್ರಮುಖರು ಒತ್ತಾಯಿಸಿದ್ದಾರೆ. ಈ ಕುರಿತು ಕಳೆದ ಸೆಪ್ಟೆಂಬರ್ 25ರಂದು ಬೀದರ್ನಲ್ಲಿ ಜನತಾ ದರ್ಶನ ಕಾರ್ಯಕ್ರಮದಲ್ಲಿ ಅರಣ್ಯ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಅವರಿಗೆ ಮನವಿ ಪತ್ರ ಸಲ್ಲಿಸಿ 4 ತಿಂಗಳಾದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ದೂರಿದ್ದಾರೆ. ಅರಣ್ಯ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರ ಕ್ಷೇತ್ರದಲ್ಲಿಯೇ ದಲಿತರ ರುದ್ರಭೂಮಿಯನ್ನು ನೆಲಸಮ ಮಾಡಿ ನಿವೇಶನಗಳನ್ನು ಮಾರಾಟ ಮಾಡುತ್ತಿರುವ ಮೇಲ್ಜಾತಿಯ ರಾಜ್ಕುಮಾರ್ ಪಾಟೀಲ್ ಮತ್ತು ಪಿಡಿಒ ಶಿವಕುಮಾರ್ ಸೀತಾ ಅವರ ವಿರುದ್ಧ ಕೂಡಲೇ ಕಾನೂನು ಕ್ರಮ ಕೈಗೊಳ್ಳದಿದ್ದಲ್ಲಿ
ಬೀದರ್ ಭಾಲ್ಕಿ ರಸ್ತೆಯನ್ನು ಖಾನ್ಪುರದಲ್ಲಿ ಬಂದ್ ಮಾಡಿ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಭೀಮಾ ಆರ್ಮಿ ಗ್ರಾಮ ಘಟಕದ ಅಧ್ಯಕ್ಷರಾದ ಸನ್ಮುಖ್ ಎಸ್ ಹೊಸದೊಡ್ಡಿ, ಮಾಳಚಪುರ್ ಆರ್ಮಿಯ ಅಂಬರೀಶ್ ಕುದುರೆ ಮಾಳಚಪುರ್ ಅವರು ಪತ್ರಿಕಾ ಪ್ರಕಟಣೆಯ ಮೂಲಕ ಬೀದರ್ ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ಧರಣಿ ಸತ್ಯಾಗ್ರಹದಲ್ಲಿ ಭೀಮಾ ಆರ್ಮಿಯ ಅಂಬರೀಶ್ ಕುದುರೆ, ಗೋವಿಂದ್ ಬಡಿಗೇರ್, ರವಿ, ಚಂದ್ರಕಾಂತ್, ಉದಯ್ ನಾಯಕ್, ಗ್ರಾಮ ಘಟಕದ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು, ಗ್ರಾಮದ ಮಹಿಳೆಯರು, ಮಕ್ಕಳು ಇದ್ದರು. ಧರಣಿ ಸ್ಥಳಕ್ಕೆ ಭೇಟಿ ನೀಡಿದ ಭಾಲ್ಕಿ ಉಪ ತಹಸೀಲ್ದಾರ್ ಗೋಪಾಲ್ ಹಿಪ್ಪರ್ಗಿ ಅವರಿಗೆ ಭೀಮಾ ಆರ್ಮಿ ಗ್ರಾಮ ಘಟಕದಿಂದ ಮನವಿ ಪತ್ರ ಸಲ್ಲಿಸಲಾಯಿತು. ಗಡಿನಾಡಿನಲ್ಲಿ ಕನ್ನಡ ಜ್ಯೋತಿ ಬೆಳಗಿಸಿದ ಹಾಗೂ ಹೊರಗಡೆ ಉರ್ದು ಬೋರ್ಡ್ ಹಾಕಿ ಒಳಗಡೆ ಕನ್ನಡ ಕಲಿಸಿದ ಮತ್ತು ನೂತನ ಅನುಭವ ಮಂಟಪದ ಶಿಲ್ಪಗಳಾದ ಈ ಭಾಗದ ನಡೆದಾಡುವ ದೇವರು ಪರಮ ಪೂಜೆ ಶ್ರೀ ಮಗಚ ಡಾ ಚನ್ನಬಸವ ಪಟ್ಟದೇವರ 134ನೇ ಜಯಂತಿ ಉತ್ಸವವನ್ನು ಬೀದರ್ ನಗರದ ಕೆಪಿ ವಿದ್ಯಾ ಸಂಸ್ಥೆಯಲ್ಲಿ ಶುಕ್ರವಾರ ಆಚರಿಸಲಾಯಿತು. ಕೆಪಿ ವಿದ್ಯಾ ಸಂಸ್ಥೆಯ ಅಧ್ಯಕ್ಷರು ಹಾಗೂ ಭಾರತೀಯ ಬಸವ ಬಳಗದ ರಾಜ್ಯ ಘಟಕದ ಅಧ್ಯಕ್ಷರಾದ ಬಾಬು ವಾಲಿಯವರು ಮಾತನಾಡುತ್ತಾ, ಪರಮ ಪೂಜೆ ಶ್ರೀ ಡಾ ಚನ್ನಬಸವ ಪಟ್ಟದೇವರ ಜಯಂತಿಯನ್ನು ಸರ್ಕಾರ ಆಚರಣೆ ಮಾಡಬೇಕು. ಇದಕ್ಕಾಗಿ ಈಗಾಗಲೇ ಸರ್ಕಾರದ ಮೇಲೆ ಒತ್ತಡ ಹೇರಲಾಗಿದೆ ಎಂದು ಹೇಳಿದರು. ಪಟ್ಟದೇವರ ಜಯಂತಿ ಉತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಕೊಡುಗೆ ದಾನಿ ಗುರುನಾಥ್ ಕೊಳ್ಳೂರ್ ಮಾತನಾಡುತ್ತಾ, ಪರಮ ಪೂಜೆ ಚನ್ನಬಸವ ಪಟ್ಟದೇವರ ಪರಿಶ್ರಮದಿಂದ ಇಂದು ಗಡಿನಾಡಿನಲ್ಲಿ ಬಸವ ತತ್ವ ಉಳಿದಿದೆ ಎಂದು ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಕನ್ಯಕಾ ಪರಮೇಶ್ವರಿ ಪ್ರೌಢಶಾಲೆಯ ಮುಖ್ಯ ಗುರುಗಳಾದ ವಿಜಯಕುಮಾರ್ ಪಾಟೀಲ್ ಎರ್ನಳ್ಳಿ, ಶಿಕ್ಷಕ ವೃಂದದವರು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಭಾರತೀಯ ಭೀಮಾ ಸೇನೆದ ವತಿಯಿಂದ ಬಿ ಶ್ಯಾಮ್ ಸುಂದರ್ ಅವರ 115ನೇ ಜನ್ಮದಿನಾಚರಣೆಯನ್ನು ಬೀದರ್ ನಗರದ ಶಹಗಂಜ್ ಮುಖ್ಯ ರಸ್ತೆಯಲ್ಲಿರುವ ಬಿ ಶ್ಯಾಮ್ ಸುಂದರ್ ಸ್ಮಾರಕದಲ್ಲಿ ಬಿ ಶ್ಯಾಮ್ ಸುಂದರ್ ಅವರ ಪ್ರತಿಮೆಗೆ ಹೂಮಾಲೆ ಹಾಕುವ ಮೂಲಕ ಜಯಂತಿ ಆಚರಣೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಬೀದರ್ ನಗರಸಭೆ ಅಧ್ಯಕ್ಷರಾದ ಎಂಡಿ ಗೌಸುದ್ದೀನ್ ಅವರು ಮಾತನಾಡುತ್ತಾ, ಮಹಾಪುರುಷರ ವಿಚಾರಗಳು ತಮ್ಮ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂದು ಕಿವಿಮಾತು ಹೇಳಿದರು. ಸ್ವಾತಂತ್ರ್ಯ ಪೂರ್ವದಲ್ಲಿ ಹೈದರಾಬಾದ್ ಸಂಸ್ಥಾನದ ಶೋಷಿತ ಸಮಾಜದ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ, ರಾಜಕೀಯ ಮತ್ತು ಸಾಂಸ್ಕೃತಿಕ ಏಳಿಗೆಗಾಗಿ ಹೋರಾಟ ಮಾಡಿರುವ ಬಿ ಶ್ಯಾಮ್ ಸುಂದರ್ ಅವರ ಆದರ್ಶಗಳು ಇಂದಿಗೂ ಪ್ರಸ್ತುತವಾಗಿವೆ ಎಂದು ಹೇಳಿದರು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಅಬಿಕಾಳೆ ವಹಿಸಿದ್ದರು. ಪೂಜೆ ಬಂತೆ ಆಶೀರ್ವಚನ ನೀಡಿದರು. ಕಾರ್ಯಕ್ರಮದಲ್ಲಿ ವಿಠಲ್ ದಾಸ್ ಪ್ಯಾಗೆ, ಸುಮಾನ್ ಕಟ್ಟಿಮನಿ, ಅಶೋಕ್ ಕುಮಾರ್ ಮಾಳ್ಗೆ, ತಲಾ ಹಾಶ್ಮಿ, ಸುರೇಶ್ ಶಿಂದೆ, ಮಹಾದೇವ್ ಕಾಂಬ್ಳೆ, ಸುರೇಶ್ ಠಾಳೆ, ಬಕ್ಕಪ್ಪ ದಂಡಿನ್, ಓಂಕಾರ್ ಶಿಂದೆ, ಸಂಜು ಸಾಗರ್, ಧನಶೆಟ್ಟಿ, ಸುಂದರ್, ಶಿವರಾಜ್ ಧನಕೆ, ದಿಲೀಪ್ ಭೋಸ್ಲೆ, ಮುಖೇಶ್, ಬೀದರ್ ನಗರದ ಅನೇಕ ವಿವಿಧ ಕಾಲೋನಿಗಳ ಮಹಿಳೆಯರು, ಮಕ್ಕಳು ಸೇರಿದಂತೆ ಸಾರ್ವಜನಿಕರು ಇದ್ದರು. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.